ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನೊಂದು ಪುಣ್ಯ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕ್ಷೇತ್ರ ನಮ್ಮ ಪರಶಿವ ನೆಲೆಸಿದಂತಹ ಜಾಗ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇದು ಒಂದು ಬೆಟ್ಟದ ಮೇಲೆ ಸ್ನೇಹಿತರೆ, ಪ್ರಕೃತಿಯ ಸೊಬಗಿನ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಅದು ಯಾವುದು, ಹೇಗೆ ಹೋಗೋದು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ಬನ್ನಿ ಮುಂದುವರಿಸೋಣ. ಸ್ನೇಹಿತರೆ, ಈ ಜಾಗ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿದೆ. ಇನ್ನು ಇದು ಮಂಗಳೂರಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ಸ್ನೇಹಿತರೆ, ಈಗ ನಾವು ಕಾಡಂಜೇಶ್ವರ ದೇವಸ್ಥಾನದ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ತಲುಪಿದ್ದೇವೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಂದು ಒಂದು ಕೆರೆ. ಇದರ ಹೆಸರು ಗದಾ ತೀರ್ಥ ಅಂತ ಹೇಳಿ. ಇದಕ್ಕೆ ಗದಾ ತೀರ್ಥ ಯಾಕೆ ಹೆಸರು ಬಂತು ಅಂತ ನಾವು ಹುಡುಕ್ತಾ ಹೋದ್ರೆ, ನಮ್ಮ ಪಾಂಡವರು ವನವಾಸ ಇದ್ದ ಸಮಯದಲ್ಲಿ ನಮ್ಮ ಭೀಮ ಕುಡಿಲಿಕ್ಕೆ ನೀರು ಇಲ್ಲ ಅಂತ ಹೇಳಿ ಗದೆಯಿಂದ ಒಂದು ಕೆರೆಯನ್ನೇ ನಿರ್ಮಿಸಿದ ಅನ್ನೋ ಒಂದು ಪ್ರತೀತಿ ಇದೆ. ಸ್ನೇಹಿತರೆ, ಇದು ಸುಮಾರು 237 ಅಡಿ ಉದ್ದ ಹಾಗೆ 55 ಅಡಿ ಅಗಲ ಇದೆ. ಸ್ನೇಹಿತರೆ, ನೀರು ಫ್ಲೋ ಉಂಟು. ಗದಾ ತೀರ್ಥದಲ್ಲಿ ತೀರ್ಥ ಪೋಷಣೆಯನ್ನು ಮಾಡಿಕೊಂಡಂತಹ ಭಕ್ತಾಭಿಮಾನಿಗಳು ಈ ಮೆಟ್ಟಿಲುಗಳ ಮುಖಾಂತರ ಕಾರಂಜೇಶ್ವರ ದೇವಸ್ಥಾನಕ್ಕೆ ಹತ್ತಲು ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮೆಟ್ಟಿಲುಗಳ ಮುಖಾಂತರ ನೀವು ದೇವಸ್ಥಾನಕ್ಕೆ ತಲುಪಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕಾದಂತಹ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅರ್ಥದವರೆಗೆ ಅಂತ ಹೇಳಿದ್ರೆ ಪಾರ್ವತಿ ದೇವಸ್ಥಾನದವರೆಗೆ ಬೈಕ್ ಅಥವಾ ಕಾರಿನ ಮುಖಾಂತರವೂ ಕೂಡ ಹೋಗಬಹುದಾಗಿದೆ. न्यू इयर आदि पातिर बा पक्का वाइफ बंडल आ पड़ेगा. ಸ್ನೇಹಿತರೆ, ಈ ಕಾರಂಜೇಶ್ವರ ದೇವಸ್ಥಾನವು 25 ಎಕರೆ ವ್ಯಾಪಿಸಿರುವಂತಹ ದಟ್ಟವಾದ ಕೋಡ್ಯಮಲೆ ಅರಣ್ಯ ಭಾಗದಲ್ಲಿ ಸಿಗುತ್ತೆ. ಸ್ನೇಹಿತರೆ, ಇನ್ನು ಇದು ಸಮುದ್ರ ಮಟ್ಟದಿಂದ 1500 ಅಡಿ ಎತ್ತರದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಈಗ ನಾವು ಪಾರ್ವತಿ ದೇವಸ್ಥಾನಕ್ಕೆ ತಲುಪಿದ್ದೇವೆ. ನಿಮಗೆ ನಾನು ವಿಡಿಯೋದ ಮೊದಲೇ ಹೇಳಿದ್ದೆ, ಇಲ್ಲಿಗೆ ನೀವು ಬೈಕ್ ಮತ್ತು ಕಾರಿನ ಮುಖಾಂತರವೂ ಕೂಡ ತಲುಪಬಹುದು. ಇನ್ನು ನಮ್ಮ ಕಾರಂಜೇಶ್ವರ ದೇವಸ್ಥಾನದ ಒಂದು ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಶಿವ ಪಾರ್ವತಿಯರು ಒಟ್ಟಿಗೆ ನೆಲೆಸಿಲ್ಲ. ನಿಮಗೆ ಶಿವರಾತ್ರಿಯ ದಿವಸ ಅಂದ್ರೆ ಆ ಒಂದು ಪುಣ್ಯ ದಿನ ಏನಿರುತ್ತೆ, ಅವತ್ತು ನಮ್ಮ ಬೆಟ್ಟದ ಮೇಲೆ ನೆಲೆಸಿರುವಂತಹ ಶಿವನ ಸ್ವರೂಪಿಯಾದಂತಹ ಕಾರಂಜೇಶ್ವರನನ್ನ
ಪುರೋಹಿತರು ತಲೆಯ ಮೇಲೆ ಹೊತ್ತುಕೊಂಡು ಬಂದು ಇಲ್ಲಿ ಅಂದರೆ ಪಾರ್ವತಿ ದೇವಸ್ಥಾನದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ನಿಮಗೆ ಇಡೀ ವರ್ಷ ಅಂದ್ರೆ ಆ ದಿವಸ ಮಾತ್ರ ನಿಮಗೆ ಶಿವ ಪಾರ್ವತಿಯರು ಇಲ್ಲಿ ಒಟ್ಟಾಗಿ ನೆಲೆಸಿರುವುದನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿಂದ ನಾವು 142 ಮೆಟ್ಟಿಲುಗಳನ್ನ ಹತ್ಕೊಂಡು ಹೋದ್ರೆ ನಮ್ಗೊಂದು ಉಕ್ಕಡದ ದ್ವಾರ ಸಿಗುತ್ತೆ. ಇದನ್ನು ಸಂಪೂರ್ಣ ಕಲ್ಲಿನಿಂದಲೇ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಅಲ್ಲಿಂದ ನಾವು ಬಂಡೆಕಲ್ಲುಗಳು, ಕುರುಚಲು ಗಿಡಗಳ ದಾರಿಗಳ ಮೂಲಕ ಇನ್ನೂ 118 ಮೆಟ್ಟಿಲುಗಳನ್ನು ಹತ್ತಿ ಹೋದ್ರೆ ನಮಗೆ ಸಿಗೋದೆ ಶಿಲಾಮಯ ದೇವಸ್ಥಾನ, ಕಾರಿಂಜೇಶ್ವರ ದೇವಸ್ಥಾನ. ಸ್ನೇಹಿತರೆ, ಈ ಕಲ್ಲಿನ ದ್ವಾರ ಈಗ ಸ್ವಲ್ಪ ಸಿಮೆಂಟ್ ನಿಮಗೆ ಕಾಣಬಹುದು, ಆದರೆ ಇದರ ಮೂಲ ಬಂದು ಕಲ್ಲಿನಿಂದಲೇ ಮಾಡಿರೋದು ಸ್ನೇಹಿತರೆ. ಇನ್ನು ಈ ಕಾರಿಂಜೇಶ್ವರ ಬೆಟ್ಟವನ್ನ 4 ಯುಗಗಳಲ್ಲಿ 4 ಹೆಸರಿನಿಂದ ಕರೀತಾರೆ. ಕೃತಯುಗದಲ್ಲಿ ರೌದ್ರಗಿರಿ ಅಂತನೂ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಅಂತನೂ, ಹಾಗೆ ದ್ವಾಪರ ಯುಗದಲ್ಲಿ ಭೀಮಶೈಲ ಅಂತ ಕರೀತಾರೆ. ಸ್ನೇಹಿತರೆ, ನಿಮಗೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಒಂದು ಬಸ್ನ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ನೀವು ಕಾರಿಂಜ ಕ್ರಾಸ್ ಒಗ್ಗದಿಂದ ಯಾವುದೇ ರೀತಿಯ ಒಂದು ಆಟೋ ಅಥವಾ ಸ್ವಂತ ಬೈಕ್ನಲ್ಲಿ ಬರಬೇಕಾಗುತ್ತೆ.
ಸ್ನೇಹಿತರೆ, ನೀವಿಲ್ಲಿ ವಾನರ ಸೇನೆಯು ಅತಿ ಹೆಚ್ಚಾಗಿ ಇರುವುದನ್ನ ನೀವು ಗಮನಿಸಬಹುದು. ಅದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ವಾನರ ಸೇನೆಗೆ ಅನ್ನ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಇದರ ಒಂದು ಪ್ರತೀತಿ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ರಾಮ ಸೇತುವನ್ನು ನಿರ್ಮಿಸಲಿಕ್ಕೆ ಒಂದು ಸಹಾಯ ಮಾಡಿದಂತಹ ವಾನರ ಸೇನೆಯ ಒಂದು ಭಾಗವನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಎನ್ನುವಂತಹ ಒಂದು ಪ್ರತೀತಿ ಇದೆ ಸ್ನೇಹಿತರೆ. ಸ್ನೇಹಿತರೆ, ನೀವು ಗಮನಿಸ್ತಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಪುರೋಹಿತರು ಕೊಡಪಾಲದಿಂದ ನೀರನ್ನ ತರ್ತಾ ಇದ್ದಾರೆ. ಇದು ಏನಪ್ಪಾ ಅಂತ ಹೇಳಿದ್ರೆ ದಿನನಿತ್ಯ ಇವರು ಮುಂಗುಷ್ಟ ತೀರ್ಥದಿಂದ ನೀರನ್ನ ತಂದು ಶಿವನಿಗೆ ನೈವೇದ್ಯವನ್ನ ಮಾಡ್ತಾರೆ ಸ್ನೇಹಿತರೆ. ನೀವು ಇಲ್ಲಿ ಗಮನಿಸಿರ್ಬೋದು, ಇದು ಬಂದು ಜಾನು ತೀರ್ಥ. ಇದನ್ನ ನಮ್ಮ ಅರ್ಜುನನು ಮಾಡಿದ ಹಾಗೆ ಕೆಳಗಡೆ ಉಂಗುಷ್ಟ ತೀರ್ಥ ಅನ್ನೋ ಒಂದು ಕೆರೆ ಇದೆ ಸ್ನೇಹಿತರೆ. ಇದು ಭೀಮನು ತನ್ನ ಉಂಗುಷ್ಟವನ್ನಿಟ್ಟಾಗ ಆಗಿರುವಂತಹ ಕೆರೆ ಅಂತ ಪ್ರತೀತಿ ಇದೆ ಸ್ನೇಹಿತರೆ. ಇಲ್ಲಿಂದಲೇ ನಮ್ಮ ಪುರೋಹಿತರು ನೀರನ್ನ ತಗೊಂಡೋಗಿದ್ದು. ಡೀಪ್ ಉಂಡಾದ ಜಪನಾಗಿರಿ ದೇವಸ್ಥಾನ. ಸ್ನೇಹಿತರೆ, ನೀವು ಈ ಕ್ಷೇತ್ರಕ್ಕೆ ಬಂದು ಶಿವ ಪಾರ್ವತಿಯರ ದರ್ಶನ ಪಡೆದು ಪುನೀತರ ಆಗುವುದರ ಜೊತೆಗೆ ಇಲ್ಲಿನ ಪ್ರಕೃತಿ ಸೌಂದರ್ಯದ ಸೊಬಗನ್ನ ಸವಿಬಹುದು ಸ್ನೇಹಿತರೆ. ಹಾಗೆ ಇಲ್ಲಿನ ಒಂದು ಟೈಮಿಂಗ್ಸ್ ಬಗ್ಗೆ ಹೇಳೋದಾದ್ರೆ, ನೀವು ಯಾವಾಗಲೂ ಬೇಕಾದ್ರೂ ಬಂದು ಇಲ್ಲಿ ಹೋಗ್ಬೋದು. ಆದ್ರೆ ದೇವರ ದರ್ಶನ ಪಡಿಬೇಕಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30, ಅದೇ ರೀತಿ ಸಂಜೆ 5:30ಯಿಂದ 7 ಗಂಟೆ ತನಕ ನೀವು ದೇವರ ದರ್ಶನವನ್ನ ಪಡೆಯಬಹುದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಎಂಜಾಯ್ ಮಾಡಿ. ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ.